ನೀಟ್ ಪರೀಕ್ಷೆ ರದ್ದನ್ನ ವಿರೋಧಿಸಿ ಈಗಾಗಲೇ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ಕೈಗೊಂಡರಾಗಿರ್ತಕ್ಕಂಥದ್ದು. ಈಗಾಗಲೇ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಈಗಾಗಲೇ ಪ್ರತಿಭಟನಾ ಮೆರವಣಿಗೆ ಪ್ರಾರಂಭ ಆಗಿರ್ತಕ್ಕಂಥದ್ದು. ನಮ್ಮ ಜೊತೆ ಮಾತಾಡ್ಲಿಕ್ಕೆ ಈಗಾಗಲೇ ಪ್ರತಿಭಟನಾಕಾರರ ಮಾತಾಡಿಸ್ತೇನೆ. ಈಗ ಅಂತಂದ್ರೆ ಮೇನ್ ಇರ್ತಕ್ಕಂಥ ಈಗ ಏನು ಸರ್ ಹೋರಾಟ ಏನ್ ಹೇಳ್ತೀವಿ? ಕಳೆದ 23 ದಿನಗಳಿಂದ ದೇಶದ ರಾಜಧಾನಿಯಲ್ಲಿ ಜಂತರ್ ಮಂತರದಲ್ಲಿ ಈ ವಿದ್ಯಾರ್ಥಿ ನೀಟ್ ಪರೀಕ್ಷೆಯನ್ನು ಏನೇ ಧರ್ಮೇಂದ್ರ ಪ್ರಧಾನ್ ಅವರು ಕಳೆದ 12 ವರ್ಷಗಳಿಂದ ಆ ಸ್ಥಾನದಲ್ಲಿ ಇಟ್ಟುಕೊಂಡು ಆ ನೀಟ್ ಪರೀಕ್ಷೆಯನ್ನು ಲೀಕ್ ಆಗಿದ್ದಕ್ಕೆ ಸುಮಾರು 21 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆಗೋಸ್ಕರ ಇವತ್ತಿನ ದಿವಸ ಆ ಸೋನಮ್ ವಾಂಗ್ಚುಕ್ ಅವರ ಸಪೋರ್ಟ್ ನಲ್ಲಿ ಹುಬ್ಬಳ್ಳಿಯಲ್ಲಿ ದೊಡ್ಡದಾದ ಪ್ರತಿಭಟನೆ ಮಾಡೋ ಮೂಲಕ ದಿಲ್ಲಿಯಲ್ಲಿ ಇರುವಂತಹ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ನನ್ನ ಹೆಸರು ಬಾಬಾಜಾನ್ ಬುದೋಳ್. ಸರ್ ಪ್ರಮುಖವಾಗಿ ಸರ್ ಏನ್ ಪ್ರತಿಭಟನೆ ಸರ್ ಇದು? ಸರ್, ಈಗ ಸೋನಮ್ ವಾಂಗ್ಚುಕ್ ಅವರು ನೀಟ್ ಪರೀಕ್ಷೆ ಅಕ್ರಮಗಳನ್ನು ತಡಿಬೇಕು, ಹೊಸ ಅಚ್ಚುಕಟ್ಟಾದಂಥ ಕಾನೂನನ್ನು ಜಾರಿಗೆ ತರಬೇಕು, ಇಂತಹ ವಿಷಯವಾಗಿ ಸುಮಾರು 20 ದಿನಗಳಿಂದ ಅವರು ನಿರಂತರವಾದಂಥ ಅಮರಣ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ರು. ಇಂತಹ ಹೋರಾಟವನ್ನು ಹತ್ತಿಕ್ಕುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಏನು ತನ್ನ ನೀಚ ಬುದ್ಧಿಯನ್ನು ತೋರಿಸಿದೆ, ಆ ನೀಚ ಬುದ್ಧಿ ಮತ್ತು ಬಲವಂತದ ಹೋರಾಟ ಹತ್ತಿಕ್ಕುವಂಥ ದಬ್ಬಾಳಿಕೆ ವಿರುದ್ಧ ನಾವಿವತ್ತು ಸೋನಮ್ ವಾಂಗ್ಚುಕ್ ಅವರ ಈ ಹೋರಾಟದ ಜೊತೆಗಿದ್ದೇವೆ ಅನ್ನುವಂಥ ನಿಟ್ಟಿನಲ್ಲಿ ಈ ಹೋರಾಟವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಸೋನಮ್ ವಾಂಗ್ಚುಕ್ ಅವರ ಮೇಲೆ ಆಗಿರ್ಬೋದು, ಆ ನೀಟ್ ಹೋರಾಟದ ವಿದ್ಯಾರ್ಥಿಗಳ ಮೇಲೆ ಆಗಿರ್ಬೋದು, ಕೇಂದ್ರ ಸರ್ಕಾರ ದಬ್ಬಾಳಿಕೆ ಮಾಡುವಂಥದ್ದು, ಹೋರಾಟ ಹತ್ತಿಕ್ಕುವಂಥ ಷಡ್ಯಂತ್ರವನ್ನು ಮಾಡಿ ಏನಾದರೂ ಗುಂಡಾಗಿರಿ ಮಾಡಿದರೆ ನಾವು ಕೇಂದ್ರ ಸರ್ಕಾರವನ್ನು ಸರಳಾಗಿ ಬಿಡುವುದಿಲ್ಲ ಅನ್ನುವಂಥ ಎಚ್ಚರಿಕೆಯ ಒಂದು ಕೂಗನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸುವಂಥ ನಿಟ್ಟಿನಲ್ಲಿ ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಹುಬ್ಬಳ್ಳಿಯಲ್ಲಿ ಅಂದ್ರೆ ಈಗಾಗಲೇ ಅಂಬೇಡ್ಕರ್ ಸರ್ಕಲ್ ಇಂದ ಎಲ್ಲಿವರೆಗೆ ಸರ್? ಏನು ಅಂಬೇಡ್ಕರ್ ವೃತ್ತದಿಂದ, ಯಾಕಂದ್ರೆ ಸಂವಿಧಾನ ಶಿಲ್ಪಿ ಅವರೇ, ಆ ಕಾನೂನಿಗೆ ಗೌರವ ಕೊಡುವಂಥದ್ದು ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ. ಕಾನೂನಿಗೆ ಸೂಕ್ತವಾದಂಥ ನ್ಯಾಯವನ್ನ, ಸಂವಿಧಾನಬದ್ಧವಾದಂಥ ಹಕ್ಕನ್ನ ಪ್ರಜೆಗಳಿಗೆ, ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಕೊಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯಿಂದ ಮಿನಿ ವಿಧಾನಸೌಧದಲ್ಲಿರುವಂಥ ರಾಜ್ಯ ಸರ್ಕಾರದ ತಹಶೀಲ್ದಾರ್ ಕಚೇರಿವರೆಗೆ ಈ ಒಂದು ಪ್ರತಿಭಟನೆಯ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಕೇಂದ್ರದ ಈ ಹೀನ ನೀತಿಯನ್ನು ನಾವು ಖಂಡಿಸ್ತಾ ಇದ್ದೇವೆ. ಈ ಹೀನ ನೀತಿ ಹೀಗೆ ಮುಂದುವರೆದ್ರೆ ಇನ್ನೂ ಉಗ್ರವಾದಂಥ ಹೋರಾಟಕ್ಕೆ ಮುಂದಾಗ್ತೇವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೇವೆ ಸರ್. ಗುರುನಾಥ್ ಉಳ್ಳಿಕಾಶ್ ಸರ್. ಮತ್ತೊಬ್ಬರಿದ್ದಾರೆ, ಮಾತಾಡ್ತಾನೆ ಸರ್. ಹೇಳಿ ಸರ್. ನೋಡಿ, ಈಗ ನೀಟ್ ಎಕ್ಸಾಮ್ ಬಂದಾಗಿಂದ ಇಡೀ ದೇಶದಂತ ತೊಂದರೆ ಆಗ್ತಾ ಇದೆ. ಇದನ್ನ ನೀಟನ್ನ ಕ್ಯಾನ್ಸಲ್ ಮಾಡಿ ಮುಂಚೆ ಏನು KET ನಡೆಸ್ತಿತ್ತು ಅದೇ ಪ್ರಕಾರ ನೀಡಬೇಕು. ಯಾಕೆ ನಮ್ಮಲ್ಲೇ ಮೆಡಿಕಲ್ ಕಾಲೇಜ್ ಹೆಚ್ಚಿದಾವೆ, ಇಲ್ಲಿ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ. ಇವತ್ತು 21 ಮಕ್ಕಳು ಸತ್ರು. ತಮಿಳುನಾಡಿನಲ್ಲಿ PUC ಅಲ್ಲಿ ಪ್ರಥಮ ರ್ಯಾಂಕ್ ಬರ್ತಾಳ, ಅದೇ ಹುಡುಗಿ ನೀಟ್ ಎಕ್ಸಾಮ್ದಲ್ಲಿ ಫೇಲ್ ಆಗ್ತಾಳ. ಇದರಿಂದ ನೋಡಿದ್ರೆ ಸಾಕಷ್ಟು ಅವ್ಯವಹಾರ ನಡೀತಾ ಇದೆ. ಕೇಂದ್ರ ಸರ್ಕಾರ ಯಾಕೋ ಮಂಡ ಚರ್ಮದ ತರ ಮಾತಾಡ್ತಾ ಇದ್ರೆ ಬಿಟ್ಟು ರಾಷ್ಟ್ರಪತಿಗಳು ಮಧ್ಯಸ್ಥಿಕೆ ವಹಿಸಿ ಈ ದೇಶದ ಮಕ್ಕಳಿಗೆ ಆ ಸ್ವಭದ್ರತೆಯನ್ನು ಒದಗಿಸಿಕೊಡ್ಬೇಕು. ಇಲ್ಲಿದ್ರೆ ಮಕ್ಕಳು, ಒಳ್ಳೊಳ್ಳೆ ಮಕ್ಕಳು ಇವತ್ತು ಫೇಲ್ ಆಗ್ತಾರೆ, ನಾಳೆ ದಿನ ವಿಷ ಹಾಕೊಂಡು ಉರ್ಲಾಕೊಂಡು ಸಾಯ್ತಾರೆ. ಈ ಮಕ್ಕಳಿಗೆ ನ್ಯಾಯ ಸಿಗ್ಬೇಕಂತ ಹೇಳಿದ್ರೆ ರಾಷ್ಟ್ರಪತಿಗಳು ಮಧ್ಯಸ್ಥಿಕೆ ವಹಿಸಲೇಬೇಕಂತ ಒತ್ತಾಯ ಮಾಡ್ತೀವಿ. ಏನು ಒತ್ತಾಯ ಸರ್ ಪ್ರಮುಖವಾಗಿ? ನೋಡಿ, ಒಂದು ಇವತ್ತು ನೀಟ್ ಎಕ್ಸಾಮ್ದಲ್ಲಿ ಸಾಕಷ್ಟು ಹಗರಣಗಳು ಕಡಿದ್ರು. ಪ್ರಧಾನಮಂತ್ರಿ ಆಗಿರ್ಬೋದು ಮತ್ತು ಶಿಕ್ಷಣ ಮಂತ್ರಿ ಆಗಿರ್ಬೋದು ಮಧ್ಯಸ್ಥಿಕೆ ವಹಿಸದೆ ಅವರು ಈ ದೇಶದ ಮಕ್ಕಳಿಗೆ ಭದ್ರತೆ ಕೊಡಿಸದೆ ಅವರು ತಾಚಾರ ನಡೆಸುತ್ತಿರೋದೇ ಹೀಗೆ ಮೂಲ ಕಾರಣ. ಹಿಂಗಾಗಿ ಇದನ್ನ ನೀಟ್ ಎಕ್ಸಾಮ್ನ ಸರಿಯಾಗಿ ಬಳಸಬೇಕು. ಇಲ್ದಿದ್ರೆ ನೀಟನ್ನು ಕ್ಯಾನ್ಸಲ್ ಮಾಡಿ ಮುಂಚೆ ಥರ ಏನು ಕರ್ನಾಟಕ ಬೋರ್ಡ್, ತಮಿಳುನಾಡು ಬೋರ್ಡ್ ನಡೆಸಿತ್ತು ಆ ರೀತಿ ಮಾಡ್ಬೇಕಂತ ಒತ್ತಾಯ ಮಾಡ್ತೇವೆ. ಅಂದ್ರೆ ಇಲ್ಲಿರ್ತಕ್ಕಂಥ ಪ್ರತಿಭಟನಾಕಾರರ ಮಾತಂತಂದ್ರೆ ಈಗಾಗಲೇ ನೀಟ್ ಪರೀಕ್ಷೆಯಲ್ಲಿರ್ತಕ್ಕಂಥ ಅಕ್ರಮದ ವಿರೋಧಿಸಿ ಈಗಾಗಲೇ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ಒಂದು ಚುರುಕುಗೊಂಡಿರ್ತಕ್ಕಂಥದ್ದು. ಮುಂದೆ ಮತ್ತೆ ಏನಂತಂದ್ರೆ ಯಾವುದೇ ರೀತಿ ಅದಕ್ಕೆ ಸ್ಪಂದನೆ ಮಾಡದೇ ಇದ್ರೆ ಮತ್ತೆ ಉಗ್ರವಾದ ಹೋರಾಟ ಮಾಡ್ತೇನೆ ಅಂತೇಳಿ ಇಲ್ಲಿರ್ತಕ್ಕಂಥ ಪ್ರತಿಭಟನಾಕಾರರು ತಿಳಿಸಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತಿಗಿರಿ, ಕರ್ನಾಟಕ TV.